ನಿನ್ನೆ ತಾನೇ ಸಿಲಿಕಾನ್ ಸಿಟಿಯ ಸಾವಿರಾರು ಜನ ಪ್ರಾಣೇಶ್ ತಂಡದ ಭರ್ಜರಿ ಹಾಸ್ಯಕ್ಕೆ ಫಿದಾ ಆಗಿದ್ರು. ಹೌದು, ಜೆಪಿ ನಗರದ ಕಲ್ಚರಲ್ ಅಂಡ್ ವೆಲ್ಫೇರ್ ಅಧ್ಯಕ್ಷ ಬಿಸಿ ಗಣೇಶ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ನಗೆ ಸಂಜೆ ಕಾರ್ಯಕ್ರಮದಲ್ಲಿ ಪ್ರಾಣೇಶ್ ಹಾಗೂ ಅವರ ಶಿಷ್ಯರಿಬ್ಬರ ಹಾಸ್ಯಕ್ಕೆ ಸಿಲಿಕಾನ್ ಸಿಟಿಯ ಜನ ನಕ್ಕು ನಕ್ಕು ನಲಿದ್ರು. ವೀಕೆಂಡ್ ವಿತ್ ರಮೇಶ್ ನೋಡಿದ್ದೀರಾ? ಅದರಲ್ಲಿ ಬೀಗ ಬೇಡ ಅಂತ ನಾನು ಹೇಳಿದ್ದೆ. ಅದ್ರ ಬಗ್ಗೆ ಏನು ಟ್ರಾಲ್ಗಳಾಯ್ತು ರೀ ಅಮ್ಮ. ಟ್ರಾಲ ಏನಂತ ಟ್ರೋಲ್. ಮೈ ಗಾಡ್, ನಾನು ಹೇಳದೇ ಇದ್ದದ್ದು ಹೇಳದೇ ಇರೋದು ಎಲ್ಲ ಅವರವರೇ ಸೇರಿಸಿ ಮಾಡೋಕ್ಕೆ ಶುರು ಮಾಡಿಬಿಟ್ಟು ನಂದು ಫೋಟೋ ಹಾಕೋದು ಅವ್ರು ಹೇಳೋದು. ಅದು ಹಾಂ, ಭಾಳ ಚೆನ್ನಾಗಿ ಬರ್ತವೆ. ಅದಕ್ಕೆ ಮೊನ್ನೆ ಯಾರೋ ಕೇಳಿದರು, ರಾಜಕಾರಣಿಗಳಿಂದ ಕೂಡ ನಾವು ಕೆಲವು ಕಲಿಯೋದಿದೆ ಅಂತ. ಏನು ರಾಜಕಾರಣಿಗಳಿಂದ ಕೂಡ ಕೆಲವು ಕಲಿಯೋದಿದೆ? ಹೌದಾ? ಅಂಥದ್ದೇನು ರೀ? ಕುಮಾರಸ್ವಾಮಿಯವರು ನೋಡಿ ನಾವು ಕಲಿಬೇಕು. ಏನು? ಗದ್ದೆ ಯಾರ್ದಾದ್ರೇನು ನಾಟಿ ಮಾಡೋದನ್ನು ಕಲಿಬೇಕು. ಏನು ತಲೆ ರೀ ಬಡ್ಡಿ ಮಕ್ಕಳದು. ನೀವೇನೇ ಹೇಳಿ, ಈ ಹಾಸ್ಯ ಪ್ರವೃತ್ತಿ ಇರೋರಿಗೆ ಬುದ್ಧಿ ಚುರುಕಾಗಿರ್ತದೆ. ಸೈನ್ಸ್ ಫಾರ್ಮುಲಾನೋ ಅಥವಾ ಏನೋ ಅಂತ ಹೇಳಬೇಕು, ತತ್ವ ಸಿದ್ಧಾಂತ ಅಂದರೆ ಗಟ್ ಮಾಡ್ಕೊಂಡು ಟಿಂಗ್ 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 ಅಂತ ಹೇಳ್ಬೋದು. ಆದರೆ ಹಾಸ್ಯ ಪ್ರಜ್ಞೆ ಸೇರಿಸ್ಬೇಕಲ್ಲ, ಅದಕ್ಕೆ ವಿಶೇಷ ಚತುರತೆ ಬೇಕು. ಹಾಸ್ಯಗಾರರು ಜಾಸ್ತಿ ಓದಿರಲ್ಲ, ಅವ್ರ ಲೋಕಾನುಭವ ಅವ್ರನ್ನ ಮಾತುಗಾರನ ಮಾಡಿ. ಅದಕ್ಕೆ ನಿಮ್ಮ ಮಕ್ಕಳನ್ನ ಲೋಕಾನುಭವವನ್ನು ಮಾಡಿ, ಜನರ ಜೊತೆ ಬೆರೆಸೋದಕ್ಕೆ ಬಿಡಿ. ನಾನು ಓದಿ ಎಲ್ಲ ಹೇಳ್ತೀನಿ ಅಂದರೆ ಐನ್ ಟೈಮಿಗೆ ಕೈ ಕೊಡ್ತೇವೆ. ಬಡ್ಡಿ ಮಗಂದು ಓದಿದ್ದು ಅವನ ಜನರ ಜೊತೆ ಬೆರೆಸಿದ ಅನುಭವ ಅವನನ್ನು ಮೇಲಕ್ಕೆ ಎತ್ತುತ್ತೆ. ಹಾಗೆ ಆ ಟ್ರಯಲ್ಗಳಲ್ಲಿ ಕೆಲವು ಮಾಡಿದ್ದೆ ನಂಗೆ ತುಂಬ ಇಷ್ಟವಾಗಿರೋದನ್ನು ಬರ್ಕೊಂಡು ತುಂಬ ಮಾಡಿದ್ದಾರೆ. ತಲೆ ಕೆಟ್ಟು ನಾನೇ ಸಾಕ್ರಯ್ಯೋ ಅಂತ ಹೇಳಿದ ಮೇಲೆ ಬಿಟ್ಟರೆ ಕೆಲವು ಆದರೂ ಮಾಡ್ತಾರೆ. ಏನು? 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸ್ತೀನಿ ಎಂದು ಬೀಗ ಬೇಡ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸ್ತೀನಿ ಎಂದು ಬೀಗ ಬೇಡ. 100ರಲ್ಲಿ ಹೋಗಿ 108ರಲ್ಲಿ ವಾಪಸ್ ಬಂದಿರೋರನ್ನ ನೋಡಿದ್ದೇನೆ. ಎಷ್ಟು ಅದ್ಭುತವಾಗಿದೆ ರೀ. ನಾನು ಹೇಳಿದ್ದು ಒಂದೋ ಎರಡೋ, ಇವರು ಸೇರಿಸಿದ್ದಾರೆ ರೀ. ಹ್ಯಾಟ್ಸ್ ಆಫ್, ಯಾವನ್ ಮಾಡಿದಾರೋ ಇವರು. ವಂಡರ್ಫುಲ್. ಹೊಸ ಕಾರ್ ತೊಗೊಂಡೆ ಅಂತ ಮೆರಿಬೇಡ, ಹೊಸ ಕಾರ್ ತೊಗೊಂಡೆ ಅಂತ ಬೀಗ ಬೇಡ. ಫೆರಾರಿಯಲ್ಲಿ ಓಡ್ತಿದ್ದ ವಿಜಯ್ ಮಲ್ಲ ಪರಾರಿಯಾಗಿದ್ದನ್ನು ನೋಡಿದ್ದೀವಿ. ದೊಡ್ಡ ಶತ್ರುತ್ವ ಪಾಲಿಸುವ ಮಾತಾಡಬೇಡ, ದೊಡ್ಡ ಶತ್ರುತ್ವ ಪಾಲಿಸುವ ಮಾತನಾಡಿ ಅಂತ. ಅವ್ರ ಹೆಸರು ಮೈಸೂರು ಮೇಡಮ್ ಅವರು. ಅಪಾರ್ಥ ಮಂಜರಿ ಅಂತ ಏನು ಚೆನ್ನಾಗಿದೆ ರೀ ಅಮ್ಮ. ಅದ್ಭುತ. ನಿಮ್ಮ ಮಕ್ಕಳಿಗೆ ಆ ಎಲ್ಲ ಅಕ್ಷರಗಳಿಗೂ ಇದೆ. ಅದ್ಭುತ. ಇನ್ನು ಕೆಲವಂತೂ ಹೇಳೋ ಹಾಗಿಲ್ಲ. ಬೀಚಿ ಆ ಕಾಲಕ್ಕೆ ಅವ್ರನ್ನೇ ಪೋಲಿ ಅಂತ ಕರೆದಿದ್ರು. ಆದರೆ ಅವರು ತುಂಬ ಪೋಲಿತನದಲ್ಲೂ ಕೂಡ ಸಾಹಿತ್ಯವನ್ನು ಬರೆದಂಥವ್ರು ಬೀಚಿ ಅಂತ ಸಾಹಿತಿಗಳು ಸ್ನೇಹಿತರೆ. ಹಾಗೆ ನಮ್ಮ ಕಡೆ ನೀವು ಕೇಳೋದಕ್ಕೆ ಬಂದರೆ ದಿನಕ್ಕೆ 8 ಗಂಟೆ ಮಲಗಬೇಕು ಅಂತ ಹೇಳ್ತಾರೆ. ತಿಮ್ಮನ್ನು ಯಾರೋ ಕೇಳಿದ್ರಂತೆ ಬೀಚಿಯವ್ರ ಕಾಲಕ್ಕೆ, ತಿಮ್ಮ ದಿನಕ್ಕೆ 8 ಗಂಟೆ ಮಲಗಬೇಕು. ಇಲ್ಲ ಸರ್, ಸಾಧ್ಯ ಆಗಲ್ಲ. ಏನೋ 8 ಗಂಟೆ ಮಲಗೋಕ್ಕಾಗಲ್ವ ಅಂತೀಯಲ್ಲ ನೀನು, ಹೇಗೋ ಇದು? ಸರ್, ಸ್ಕೂಲ್ ನಡೆಯೋದೇ 4 ಗಂಟೆ. ಹೇಗೆ ಸರ್ 8 ಗಂಟೆ ಮಲಗಕ್ಕೆ ಸಾಧ್ಯ? ಅಂದರೆ ಮಲಗಬೇಕಾದಂಥ ಏಕಮಾತ್ರ ಸ್ಥಳ ಸ್ಕೂಲೇ ಅಂತ. ಅಲ್ಲಿ ಏನಿಲ್ಲ, ಹೊರಗಡೆ ಬಿಟ್ಟರೆ ನಾವು ಹೆಸರಾಗಿಬಿಡ್ತೀವಿ. ಸ್ಕೂಲಲ್ಲೇ ನಿದ್ದೆ ಬರೋದು. ಹೌದಾ? ನೋಡಿ, ಹೆಣ್ಮಕ್ಳಿಗೆಲ್ಲ ನಿದ್ದೆ ಬರೋದು ಪುರಾಣ ಹರಿಕತೆಗಳಲ್ಲಿ, ಗಂಡಸರಿಗೆಲ್ಲ ನಿದ್ದೆ ಬರೋದು ಆಫೀಸ್ಗಳಲ್ಲಿ, ಮಕ್ಕಳಿಗೆ ನಿದ್ದೆ ಬರೋದು ಶಾಲೆಗಳಲ್ಲಿ. ಅಂದರೆ ಈ 3ರಲ್ಲೂ ಏನೂ ಅರ್ಥ ಇಲ್ಲ ಅಂತ. ಅದಕ್ಕೆ ಹೊರಗಡೆ ಬಿಡ್ರಿ ಮಕ್ಕಳು, ಆಟೋದಕ್ಕೆ ಬಿಡ್ರಿ ಮಕ್ಕಳ, ತೂಕೊಡು ಸಂಭವನ ಆಟಕ್ಕೆ ಬಿಡ್ರಿ. ನೀವು ಎಷ್ಟು ಖುಷಿಯಾಗಿ ಓಡಾಡುತ್ತೆ ಗೊತ್ತಾ? ಅದು ಹೆಸರಾಗಿಬಿಡುತ್ತೆ. ಅಂದರೆ ಅದಕ್ಕೆ ಶಾಲೆ ಜೈಲು. ಇವನು ಆಫೀಸ್ಗೆ ಹೋದ ಅಂದರೆ ಎಲ್ಲೆಲ್ಲೂ ನಿದ್ದೆ ಬರುತ್ತೆ. ಯಾಕೆ? ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂತ. ಅದೇ ಅವನದೇ ಅಂತ ಇಂಡಸ್ಟ್ರಿ ಹಾಕಿದ, ಅವನದೇ ಒಂದು ಕಂಪ್ನಿ ತೆಗೆದ ಅಂದರೆ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾನೆ. ಇನ್ನು ಹೆಣ್ಮಕ್ಳಿಗೆ ಏನು ಬೈಕ್ ಇರುತ್ತೆ ಅಂತ ನಾನು ಹೆಚ್ಚಾಗಿ ಕೇಳಿಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಂಡಸರಿಗಿಂತ ಹೆಣ್ಮಕ್ಳು ಆಯುಸ್ಸು ಜಾಸ್ತಿ, ಆರೋಗ್ಯ ಜಾಸ್ತಿ, ನಗು ಜಾಸ್ತಿ, ಮಾತು ಜಾಸ್ತಿ, ಊಟ ಜಾಸ್ತಿ, ಚಿಂತೆಗಳು ಕಡಿಮೆ. ಗಂಡಸಿಗೆ ಇವೆಲ್ಲ ಇರ್ತದೆ, ಚಿಂತೆ ಜಾಸ್ತಿ. ಸುಮ್ಮನೆ ಇಲ್ಲದೊಂದು ತಲೆ ಮೇಲೆ ಹಾಕತ್ತ, ಬೇಕೇ ಇಲ್ಲ. ಸುಮ್ಮನೆ ಅವಳು ನೋಡಿ, ಶಾಲೆಗೆ ಒಂದು ಮಗನ ಯೂನಿಫಾರ್ಮ್ ಬಿಸ್ತಾ ಮಾತಾಡಿಸ್ತಾಳೆ. ಎಲ್ಲಿಕಂದ ರೈಮ್ಸ್ ಹೇಳು. ಬೆಳಗ್ಗೆಯಿಂದ ದಣದಿರ್ತಾಳೆ, ಆದರೂ ಮಗನ ರೈಮ್ಸ್ ಕೇಳ್ತಾಳೆ. ಅದಕ್ಕೆ ಮಕ್ಕಳು ಬಂದ ತಕ್ಷಣ ತಾಯಿ ಹುಡ್ಕೊಂಬರ್ತದೆ, ಅದಕ್ಕೆ ಅಮ್ಮ ಅಂತಲೇ ಬರ್ತಾವೆ. ಅಪ್ಪ ಅಂತ ಬಂದ ಮಕ್ಕಳು ಎಲ್ಲೂ ನೋಡಿಲ್ಲ ನಾನು. ಅಪ್ಪ ಅಂತ ಯಾವ ಮಕ್ಕಳು ಒಳಗಡೆ ಬರಲ್ಲ. ನೀವು ಕೇಳಿದ್ರೆ ತಾನೆ. ಅಪ್ಪನ ಮಕ್ಕಳು ಮಾತಾಡ್ಸೋದು ಒಂದೇ ಮಾತು, ಕೇಳೋದು ಒಂದೇ ಪ್ರಶ್ನೆ, ಏನು? ಅಮ್ಮ ಎಲ್ಲಿ? ಅಲ್ಲಿದಾಳು ನೋಡೋದು ತೋರಿಸಿದ್ರೆ ಮುಗೀತು. ಇವನಿಗೂ ತಂದೆಗೂ ಮಗನಿಗೂ ಸಂಬಂಧವೇ ಮುರಿದೋಯ್ತು, ಸೀದಾ ಲೋಕ. ಯಾಕೆ ಅಂದರೆ ಅವಳು ಇವನು ಎನ್ಕರೇಜ್ ಮಾಡ್ತಾಳೆ, ತಾಯಿ ಎನ್ಕರೇಜ್ ಮಾಡ್ತಾಳೆ. ಏನು ರೈಮ್ಸ್ ಹೇಳಿದ್ರಕ್ಕಂದ ಅವನು ಯೂನಿಫಾರ್ಮ್ ಬಿಸ್ತಾ, ಏನಿಲ್ಲ ಅವನು ಏನೋ ಹಾಡು ಹೇಳ್ತಾನೆ, ಇಲ್ಲಿ ಸ್ಟೆಪ್ಸ್ ಆಗ್ತಾ ಹೇಳು ಅಂತಾಳೆ. ಸ್ಟೆಪ್ಸ್ ಹಾಕ್ತಾನೆ.
ಎಷ್ಟು ಆನಂದ. ಅದೇ ತಂದೆ ಕೇಳ್ತಾನೆ ಹಿಂಗೆ ಯಾವತ್ತ ತಾಯಿ ಮನೇಲಿದ್ದೀನಿ ಒಂದು ದಿವಸ ಪಾಪ ಯಾವುದೋ ಕಿಟಿ ಪಾರ್ಟಿಗೋ ಎಲ್ಲ ಹೋಗಿದ್ಲು. ತಂದೆ ಕೂತಿದ್ದ, ಬಂತು ಮಗ, ಪಾಪ ಅಭ್ಯಾಸ ಬಲ, ಅಪ್ಪ ಅಂದ್ರೆ ರೈಮ್ಸ್ ಹೇಳ ಬಗಳು ಹಿಂಗಂದ್ರೆ ಯಾವ ಮಕ್ಕಳು ಹೇಳ್ತಾರೆ. ಹಾಂ, ಯಾವುದೋ ಒಂದು ಮಗು ಹೇಳ್ತು, ಅಪ್ಪನಿಂದ ಎನ್ಕರೇಜ್ಮೆಂಟೇ ಇಲ್ಲ. ಬರೀ ಇದೇ ಮಾಡೋಗೋ, ಯೂನಿಫಾರ್ಮ್ ಬೆಚ್ಚು, ನಾಳೆ ಇನ್ನೇ ಹಾಕೊಂಡು ಹೋಗ್ಬೇಕು, ಗಲೀಜಾಗತ್ತೆ. ಬರೀ ನೆಗೆಟಿವ್ ಥಿಂಕಿಂಗೇ ಗಂಡಸರು. ಇಲ್ಲಿ ಎಲ್ಲ ಈ JP ನಗರ ಜನ ವಾಕ್ ಮಾಡೋ ಕಾಡ್ಯಾಗೂ ಬಿಡಲಿಲ್ಲ. ಅಮ್ಮ ಹೋಗಿ ಸೈಕಾಟ್ರಿಸ್ಟ್ ಅಪಾರ್ಟ್ಮೆಂಟ್ ತಂದು ಕರ್ಕೊಂಡೋಗಿ ಅವ್ರ ಮುಂದೆ ಕೂಡಿಸಿದ್ದು. ನೀವು ಹೊರಗಡೆ ಹೋಗಮ್ಮ ಅಂದ್ಬಿಟ್ಟು ಡಾಕ್ಟ್ರು ಅಳ್ತಾ ಪಾಪ ಹೊರಗಡೆ ಬಂದು, ಯಜಮಾನ್ರೆ ಏನು ಸರ್ ಯಾಕೆ ಹೀಗಿದ್ದೀರಾ, ಏನಾಗಿದೆ ನನಗೆ, ಗಂಡಸರಾಗಿ ಏನಾಗಿದೆ ಅವ್ರನ್ನೇ ಉಲ್ಟಾ ಪ್ರಶ್ನೆ ಮಾಡ್ತಾರೆ. ಕೇಳಿದ್ರೆ ನೀವು, ಹಾಂ ಏನಾಗಿದೆ ನಿಮಗೆ, ಯಾಕೆ ಸರ್ 25 ವರ್ಷ ಆಯ್ತಂತ ಮದುವೆಯಾಗಿ, ಏನೀಗ ಯಾಕೆ ಹೀಗೆ ಆಡ್ತಾ ಇದ್ದೀರಿ 3-4 ತಿಂಗಳಿಂದ, ನಿಮ್ಮ ಹೆಂಡತಿ ಮೇಲೆ ಏನಾದ್ರು ಅನುಮಾನನ, ಅಯ್ಯಯ್ಯ ಖಂಡಿತ ಇಲ್ಲ ಸರ್, ಚಿನ್ನದಂತ ಅವಳು ಸರ್. ಮಕ್ಕಳ ಮೇಲೆ ಏನಾದರೂ ಅಯ್ಯಯ್ಯೋ ಮುತ್ತನಂತವು ಸರ್, ಬಂಧು ಬಳಗ ಅಯ್ಯಯ್ಯೋ ವಜ್ರದಂಥವ್ರು ಸರ್, ಅಂದರೆ ಗಟ್ಟಿ ಯಾವುದಕ್ಕೂ ಕರಗಲ್ಲ ಅಂತ. ಹಾಂ, ಫ್ರೆಂಡ್ಸು ಅಯ್ಯೋ ನನ್ನ ಮಕ್ಕಳಂತ ಅವರಿಂದಲೇ ಸರ್ ನಾನು ಬದುಕಿರೋದು. ಮತ್ತು ಏನು ರೀ ಆಗಿದೆ ನಿಮಗೆ, 3 ತಿಂಗಳು ಆಕಾಶ ತಲೆ ಮೇಲೆ ಬಿದ್ದೋರ ಥರ ಅಡ್ಡಾಡ್ತಿದ್ದೀರಿ ಅಂತೆ, ಏನಾಗಿದೆ, ಏನು ಹೇಳಿ ಸಾರ್ ನನ್ನ ಸಮಸ್ಯೆ ಯಾರೂ ಪರಿಹರಿಸ್ದೇ ಇರೋದು ಸಾರ್. ಏನಪ್ಪ ಏನು, ಅಲ್ಲ ಸಾರ್ ಈ 5 ವರ್ಷನೂ ಕುಮಾರಸ್ವಾಮಿನೇ ಆಳ್ಬಿಡ್ತಾರೋ ಯಡಿಯೂರಪ್ಪನ ಬಿಟ್ಕೊಡ್ತಾರೋ, ಇದು ಚಿಂತೆ ನಮಗೆ ಬೇರೆ ಏನು. ಅದೇ ಹೆಣ್ಮಕ್ಳನ್ನ ಕೇಳಿ, ಅಯ್ಯೋ ಮಗುಗೊಂದು ಕನ್ಯೆ ಸಿಗ್ತಾ ಇಲ್ಲ, ಮಗನಿಗೊಂದು ಕನ್ಯೆ ಸಿಗ್ತಾ ಇಲ್ಲ, ಮಗಳಿಗೊಂದು ವರ ಸಿಗ್ತಾ ಇಲ್ಲ, ಇವ್ರಿಗೊಂದು ಜಾಬ್ ಆಗ್ತಾ ಇಲ್ಲ. ಮನೆ ಮಟ್ಟಿಗೆ ಅದಕ್ಕೆ ಅವ್ರು ಆರೋಗ್ಯವಾಗಿರ್ತಾರೆ. ನಾವು ದೇಶದ್ದೆಲ್ಲ ತಲೆ ಮೇಲೆ ಹಾಕೊಂಡು ಹಾಂ ರಾಷ್ಟ್ರವ್ಯಾಪಿ ಚಳುವಳಿಯಲ್ಲಿ ನಿರತರಾಗಿರೋರು ನಾವು. ಅವು ಮನೆ ಮುಂದೆ ನಲ್ಲಿಗಾಗಿ ಸ್ಟ್ರೈಕ್ ಮಾಡೋ ಅವು, ಅದಕ್ಕೆ ನೆಮ್ಮದಿಯಾಗಿದ್ದೀರಮ್ಮ ನೀವು. ಸೀಮಿತ ಪ್ರದೇಶದಲ್ಲಿ ಬದುಕೋದನ್ನು ನಾವು ಕಲ್ತೀವಿ, ಅನಾವಶ್ಯಕವಾದನ್ನು ತೆಗೆದು ಹಾಕಿದ್ದೀವಿ ಅಂದರೆ ಆರೋಗ್ಯ ತಾನೇ ಸೋರಿಸುತ್ತೆ. ಹಳೆಯ ಕಾಲದ ಜನ ಹೇಗಿದ್ರು, ಕುದುರೆ ಮೇಲೆ ಓಡಾಡ್ತಿದ್ರು, ಗಾಡಿ ಇತ್ತವ್ರೆ, ಕುದುರೆ ಮೇಲೆ ಓಡ್ತಾರೆ, ಎಷ್ಟು ನೆಮ್ಮದಿಯಾಗಿದ್ದರು, ನಡೆದು ಹೋಗ್ತಾಯಿದ್ರು. ನೀವೆಲ್ಲ ಇಷ್ಟಿಷ್ಟೇ ಊಟ ಮಾಡ್ತೀರಾ ಇಲ್ಲಿ. ನಮ್ಮ ಕಡೆ ಕುಷ್ಟಗಿ ಹನುಮಸಾಗರ ಅಂತ ಕೆಲವು ಊಟಕ್ಕೆ ತುಂಬ ಫೇಮಸ್, ಭಾಳ ಅದ್ಭುತ ಊಟ. ಆದಮೇಲೆ ಈ ಪಕ್ಷಮಾಸ ಹೋಯ್ತಲ್ಲ ಮೊನ್ನೆ, ಪಿತೃಪಕ್ಷ ಅಂತ ನೀವು ಅಂತೀರಿ, ನಮ್ಮ ಕಡೆ ಪಕ್ಷಮಾಸ ಅಂತೀವಿ. ಈ ಪಕ್ಷಮಾಸದಲ್ಲಿ ರವೆ ಉಂಡೆ ಫೇಮಸ್ ಅಲ್ವಾ. ಆ ರವೆ ಉಂಡೆನ ಫುಲ್ ಊಟ ಆದಮೇಲೆ ₹1 ಉಂಡೆ ತಿಂದರೆ ₹1 ಕೊಡ್ತೀನಿ ಅಂತ ಯಾರಾದರೂ ದೇಸಾಯರೋ ಜಾಗೀರದಾರರೋ ಮನೆಯಲ್ಲಿ ಅವ್ರ ತಂದೆ ಶ್ರಾದ್ದ ಆದಾಗ ಪಣಕ್ಕಿಟ್ರೆ, ಊಟ ಆದಮೇಲೆ ಹೇಳ್ತಾ ಇದ್ದೀನಿ ಸರ್, ಊಟ ಆದಮೇಲೆ 25-51 ಉಂಡೆ ತಿಂದು ₹1 ಇಸ್ಕೊಂಡು ಹೋದಂಥ ಜನ ಇದ್ದಾರೆ. ಕುಷ್ಟಗಿಯಲ್ಲಿ ಊಟ ಮಾಡಿ ಹನುಮಸಾಗರ ಹೋಗೋರವರು, ಅಲ್ಲಿಂದ 25 ಕಿಲೋಮೀಟ್ರು, ಎಲ್ಲರಿಗೂ ಹೋಗೋರು ಮನೆಗೆ ಹೋಗಿ ಮತ್ತೆ ಊಟ ಮಾಡೋರಂತೆ. ಯಾಕೆ ಹೇಳಿ, ಕಾರ್ನಲ್ಲಿ ಹೋಗ್ತಿರ್ಲಿಲ್ಲ ಅವರು, ನಡೀತಾ ಹೋಗ್ತಿದ್ರು. ನಾನು ನಡಿಬಲ್ಲೆ, ಶ್ರಮ ಪಡ್ತೀನಿ, ತಿಂದದ್ದು ಅರಗಿಸ್ಕೊಳ್ಬಲ್ಲೆ ಅಂತ ಶಕ್ತಿ ಇತ್ತು ಅವರಿಗೆ. ಈಗಿನವ್ರು ವಾಕೇ ಇಲ್ಲ. ಅಮ್ಮಮ್ಮ ಈಗಿನ ಆಹಾರ ನೀವು ಮಕ್ಕಳಿಗೆ ತಿನ್ಸೋದು ನೋಡಿದರೆ ಅಯ್ಯೋಯ್ಯಪ್ಪ, 32 ಹಲ್ಲು ಇರೋದನ್ನೇ ಮರ್ತಿದ್ದೀರಲ್ರಿ, ಬರೀ ನುಂಗ್ತೀರಾ. 32 ಹಲ್ಲು ಬಾಯಲ್ಲಿದೆ, ಹೊಟ್ಟೆಲಿಲ್ಲ. ಇಲ್ಲಿ ಅಗದು 32 ಸಾರಿ ಅಗಿಬೇಕನ್ನೋದಕ್ಕೆ 32 ಹಲ್ಲುಗಳಿರೋದು. ಈ ಟೈಮಲ್ಲಿದೆ ಸರ್, ಹಿಂಗೆ ಮಾಡ್ತಾ ಕೂತ್ರೆ ಆಫೀಸರೇ ಮನೆಗೆ ಬಂದುಬಿಡ್ತಾನೆ, ಬರ್ತೀಯೋ ಬಡ್ಡಿ ಮಗನೇ ಬೇರೆಯವ್ರನ್ನ ತಗೊಳ್ಳ ಅಂತ ಎಲ್ಲ ನುಂಗ್ತೀವಿ. ಹೀಗಾಗಿ ಆಹಾರ ಜೀರ್ಣ ಆಗಲ್ಲ, ಅಸಿಡಿಟಿ, ಹೊಟ್ಟೆ ಉಬ್ಬರ. ಗಂಡಸರಿಗೆಲ್ಲ ಒಂದು ಸೂಚನೆ ಕೊಡ್ತೀನಿ, ಎಲ್ಲ ಕಡೆ ಹೇಳ್ತಿರ್ತೀನಿ, ನಿಮ್ಮ ಹಾರ್ಟು ತೊಂದರೆಯಲ್ಲಿದೆ ಅಂತ ತಿಳ್ಕೊಬೇಕಾದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಬೇಕಾಗಿಲ್ಲ, ಗಂಡಸರಿಗೆ ಮಾತ್ರ ಅಮ್ಮ ಇದು. ನೀವೇ ನಿಮ್ಮ ಹಾರ್ಟ್ ಡಯಾಗ್ನೋಸರ್, ಕಾರ್ಡಿಯಾಲಜಿಸ್ಟ್ ನೀವೇ ನಿಮ್ಮ ಪಾಲಿಗೆ. ಏನು, ಸ್ಟ್ರೇಟ್ ನಿಂತ್ಕೋಬೇಕು, ಕೈಯನ್ನು ಹೀಗೆ ಮಾಡಬೇಕು, ಕೈ ಆಡಿಸ್ಕೋಬೇಕು, ಝುಯ್ ಅಂತ ಹೈವೇ ಮೇಲೆ ಬಂದಾಗ ಬರಬೇಕು, ಕೈ ಝುಯ್ ಅಂತ ಬರಬೇಕು. ಇಲ್ಲಿವರೆಗೂ ಝುಯ್ ಅಂತ ಬಂದು ಇಲ್ಲಿ ಬೌ ಅನ್ಬಾರ್ದು. ಅಂತೂ ನಿಮ್ಮ ಹಾರ್ಟ್ ತೊಂದರೆಯಲ್ಲಿದೆ, ಸಿಕ್ ಹಾಕ್ಕೊಳ್ತಾ ಇದೆ, ಬೇಗ ಕಾಡಿ ತೋರಿಸ್ಬೇಕು. ತೋರಿಸೋದು ಬೇಕಾಗಿಲ್ಲ, ವಾಕ್ ಮಾಡ್ಬೇಕು. ಹೊಟ್ಟೆ ಒಳಗಡೆ ಹೋದರೆ ಹೃದಯ ಶುದ್ಧ. ಇಲ್ಲೇ ಕೈ ಆಡಿಸ್ಕೋಬೇಡ್ರಿ, ನಿಂತ್ಕೊಂಡು ಆಡಿಸ್ಕೋಬೇಕು. ಅಪ್ಪ ಕೂತ್ಕೊಂಡಲ್ಲಿ ಅಯ್ಯೋ ಫುಲ್ ಸಾರ್ ನಂದು ಉಳಿಯಲ್ಲ, ನಾನು ನಿಂತ್ಕೋಬೇಕು. ಹಂಪ್ ಬರಬಾರ್ದು ಹೊಟ್ಟೆ ಮೇಲೆ. ಹಂಪ್ ಆಯಿತು ಅಂದರೆ ಹಾರ್ಟಿಗೆ ಟ್ರಬಲ್ ಅಂತ. ನೋಡಿ ಎಷ್ಟು ಸಿಂಪಲ್ ಡಯಾಗ್ನೋಸ್ ಇದು ಅಲ್ವಾ. ನಾವೇ ಮಾಡ್ಕೋಬೇಕು. ಇಲ್ಲಲ್ಲ, ಕೂತಲ್ಲ, ನಿಂತ್ಕೊಂಡು ಹೊಟ್ಟೆ. ನನಗೆ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ ಸಂದರ್ಭದಲ್ಲಿ ಒಂದು ಯಾವುದೋ ಪತ್ರಿಕೆಯಲ್ಲಿ ಹೇಳಿದ್ರು, ಏನು, ನಮ್ಮ ತಂದೆಯವರು ಚಿತ್ರರಂಗಕ್ಕೆ ಸೇರಿದಾಗ ಅವ್ರ ಎದೆ ಸೊಂಟದ ಸುತ್ತಳತೆ ಏನಿತ್ತೋ ಅವರು ತೀರಿಕೊಂಡಾಗಲೂ ಅದು ಅಷ್ಟೇ ಇತ್ತು ಅಂತ ಹೇಳಿದರು. ರಾತ್ರಿ ಒಂದು ಹೊತ್ತಲ್ಲಿ ನಿಂತು ಅದೇನೋ ಒಯ್ತಾ ಇದೆ, ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗಿದೆ, ಉಸಿರಾಟ ಕಷ್ಟ ಆಗ್ತಾ ಇದೆ ಅನ್ನೋದು ಎಂದೂ ಹೆಂಗಸಲ್ಲ, ಹೆಣ್ಮಕ್ಳಲ್ಲ, ಗಂಡಸೇ.
ರಾತ್ರಿ ಒಂದು ಹೊತ್ತಲ್ಲಿದ್ದೇನೆ ಎದೆ ಚುಸ್ತ ಹೇಳ್ತೀನಿ, ಅಯ್ಯೋ ಹೌದೇನು ರೀ, ಅಯ್ಯೋ 11:30 ಈಗ ಯಾರು ಸಿಗ್ತಾರೆ ರೀ, ಕಷ್ಟ ಕಣ್ರಿ ಈಗ. ಏನಾಗ್ತಿದೆ, ಉಸಿರಾಟ ಕಷ್ಟ ಆಗ್ತಾಯಿದೆ. ಹೌದು ಕಣೆ, ಮೇಲೆ ಕೆಳಗೆ ಆಗ್ತಾಯಿದೆ, ಉಸಿರು ತುಂಬ ಪೇನ್ ಆಗ್ತಾಯಿದೆ. ಹೌದಾ ರೀ, ಏನು ಹೇಳೆ, ಗಾಬರಿ ಆಗಬೇಡ, ಏನು ಹೇಳು, ನಿಮ್ಮ LIC ಬಾಂಡ್ಸ್ ಎಲ್ಲ ಎಲ್ಲಿವೆ? ದಯವಿಟ್ಟು ಗಂಡಸರೇ, ರಾತ್ರಿ 12 ಗಂಟೆ ಮೇಲೆ ಎದೆ ನೋವು ಅಂತ ಯಾರಿಗೂ ಹೇಳಬೇಡಿ. ಫಸ್ಟ್ ಜನ ಕೇಳಿದ್ರೆ ನಿಮ್ಮ LIC ಬಾಂಡ್ಸ್ ಎಲ್ಲಿವೆ ಅಂತ. ಇನ್ನೂ ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋದರೆ ಎದೆ ಚುಸ್ತಾ ಇದೆ ಎಂದ ಗಂಡ. ಓ ಹೌದಾ, ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ರೀ. ಹಾಗಾದರೆ ಎಲ್ಲಿ ನಿಮ್ಮ ಮೊಬೈಲ್ ಕೊಡಿ ಅಂದ್ಲು. ಪಾಪ ಟಕ್ ಅಂತ ತೆಗೆದುಕೊಟ್ಟ. ಇಲ್ಲಿ ಪಾಸ್ವರ್ಡ್ ಹೇಳಿ ಅಂದ್ಲು. ಅಯ್ಯೋ ಚುಚ್ಚೋದು ಹೋಯ್ತು ತಾತ. ಪಾಸ್ವರ್ಡ್ ಗುಟ್ಟು ಮಾಡ್ತೀವಿ ನಾವು. ಕಾರ್ಯಕ್ರಮಕ್ಕೆಲ್ಲ ಹೋಗಿರ್ತೀವಿ. ಒಂದು ಸರಿ ಮೊನ್ನೆ ಹಂಪಿಗೆ ಹೋಗಿದ್ದೆ. ಸಾಯಂಕಾಲ ಕಾರ್ಯಕ್ರಮ ಮುಗಿಸ್ಕೊಂಡು ನೈಟ್ ಆಲ್ಟ್ ಅಲ್ಲೇ ಮಾಡ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಹೋಗಿದ್ದೆ, ಸುಮ್ಮನೆ ನೋಡ್ಕೊಂಬರೋಣ ಅಂತ. ಒಂದು ಕುಟುಂಬ ಬಂದಿತ್ತಲ್ಲಿ. ತಾಯಿ 2 ಮಕ್ಕಳನ್ನ ಕರ್ಕೊಂಡು ಬಂದಿದ್ಲು. ಪಾಪ ಅವ್ರಿಗೆ ತಂದೆ ತೀರೋಗಿದ್ದ. ಆ ಪಿಂಡ ಇಡ್ಲಿಕ್ಕಂತ ಹೋಗಿದ್ರು. ನಾನಲ್ಲೇ ನೋಡ್ಕೊಂತ ಕೂತ್ಕೊಂಡಿದ್ದೆ. ಆ ಮಕ್ಕಳು ಹೋಗಿ 2 ಪಿಂಡ ಇಟ್ಟರು. ಕಾಗೆ ಬಂದು ಮುಟ್ಟಿದರೆ, ಪಿಂಡ ಮುಟ್ಟಿದರೆ ಆ ದೊಡ್ಡವ್ರಿಗೆ ಮುಟ್ಟಿದ ಹಾಗೆ ಅಂತ ಒಂದು. ಈ ಕಡೆಯಿಂದ ಒಂದು ಕಾಗೆ ಬಂತು 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 ಮುಟ್ಲೇ ಇಲ್ಲ, ಹಿಂಗೆ ಹೋಗ್ಬಿಡ್ತು. ತಿರ್ಗಾ ಅವ್ರ ತಾಯಿಗೆ ಬೇಜಾರಾಯ್ತು ಪಾಪ. ತಿರ್ಗಾ ಈ ಕಡೆಯಿಂದ ಇನ್ನೊಂದು ಕಾಗೆ ಬಂತು 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 ಆಯಿತು, ಬಂದು ಮುಟ್ಬೋದು ಅಂದ್ಕೊಂಡು ಮುಟ್ಟಲಿಲ್ಲ, ಈ ಕಡೆ ಹೋಗ್ಬಿಡ್ತು. ಅದರಲ್ಲಿ ಒಬ್ಬ ಹುಡುಗ ಇದ್ದ, ಭಾರಿ ಕಿಲಾಡಿ ಇದ್ದ. ಅವನು, ಅಮ್ಮ ನೀ ಸ್ವಲ್ಪ ಆಚೆ ಹೋಗು ಅವನು. ಯಾಕೆ? ಅಪ್ಪಾಜಿ ಇನ್ನೂ ನಿನ್ನೆ ನೋಡಿದ್ರೆ ಹೆದರ್ತಾ ಇದ್ದಾನೆ. ಆಯಿತು, ಅವ್ರು ಅಷ್ಟೇ ನಿಂತ್ಕೊಂಡ್ರು. ಅಮ್ಮ ಹೊರಗಡೆ ಹೋದ್ಲು. ತಿರ್ಗಾ ಆ ಪಕ್ಕಕ್ಕೆ ಇನ್ನೊಂದು ಫ್ಯಾಮಿಲಿ ಬಂದು ಪಕ್ಕಕ್ಕೆ ಇನ್ನೊಂದು ಪಿಂಡ ಇಡ್ತು. ಅದೇ ಕಾಗಿ ಆ ಕಡೆಯಿಂದ ಬಂತು. ಇವ್ರ ಪಿಂಡ ಮುಟ್ಟಲಿಲ್ಲ, ಪಕ್ಕದಾಗ ಇಟ್ಟಿದ್ರಲ್ಲ ಅವ್ರ ಪಿಂಡ ತಿಂತು, ಹೋಗಿಬಿಡ್ತು. ಈ ಕಡೆಯಿಂದ ಬಂತು, ಮತ್ತು ಅದೇ ಪಿಂಡ ತಿಂದು ಮತ್ತೆ ಹೋಯಿತು. ಆವಾಗ ಅವ್ರಿಗೆ ಹೇಳಿದೆ, ಅಮ್ಮ ನಮ್ಮ ಮನೆ ನಾವು ಇಟ್ಟಿದ್ದ ಪಿಂಡ ಮುಟ್ಟಲಿಲ್ಲ, ಕಾಗೆ ಪಕ್ಕದ ಪಿಂಡ ಮುಟ್ಟಿತು ಅಂದಾಗ ಅವ್ರ ತಾಯಿ ಹೇಳಿದ್ಲು, ನಿಮ್ಮಪ್ಪ ತನ್ನ ಸ್ವಭಾವ ಇನ್ನೂ ಬದಲಿಸ್ಕೊಂಡಿಲ್ಲ. ಯಾಕೆ ಇದ್ದಾಗ ಕೂಡ ನನ್ನ ಕೈ ರುಚಿ ಅವ್ರಿಗೆ ಸೇರ್ತಿರ್ಲಿಲ್ಲ. ಪಕ್ಕದ ಮನೆ ಶಾರದಮ್ಮನವ್ರ ಮನೆಯಲ್ಲೇ ಊಟ ಮಾಡ್ತಿದ್ರು. ಈಗ ಅದನ್ನು ಮುಂದುವರಿಸಿಕೊಂಡಿದ್ದಾನೆ ಅಂತ. ಕೆಲವೊಂದು ಧ್ವನಿಗೆ ಒಂದು ಅನುಕರಣೆಯನ್ನು ಮಾಡ್ತೀನಿ ಮುಂದೆ. ಈ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಡೈಲಾಗ್ ಇದೆ ನೋಡ್ರಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿನಯದ ಕಡಿಮೆ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬರೀತಾ ಇರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷದಿಂದ ಕೌರಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ ಅದೇ ವಂಶವೃಕ್ಷವಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಪೌರುಷ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿನ್ನಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು. ಇದನ್ನು ಕೇಳಿದೇನೆ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ. ಇದನ್ನು ಸಿದ್ದರಾಮಯ್ಯರಿಗೆ ಕೊಟ್ಟರೆ ನೋಡಿ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೆದರು ಶಿವಸ್ಕಂದ ವರ್ಮ. ಕನ್ನಡಿಗರ ಸಾಹಸ, ಕನ್ನಡಿಗರ ಪೌರುಷ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದು. ನಾವು ರಾಜಕಾರಣಿಗಳು, ಅವರು ಸಿನಿಮಾ ನಟರು, ಅವ್ರ ಡಲೆಗೆ ನಾವು ಇಡೋಕ್ಕಾಗಲ್ಲ ರೀ. ರಾಜಕೀಯದವರು ರಾಜಕೀಯ ಮಾಡಬೇಕು, ಸಿನಿಮಾದವರು ಸಿನಿಮಾ ಮಾಡಬೇಕು. ತುಂಬ ಧನ್ಯವಾದಗಳು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ನೀವು ಈ ಡೈಲಾಗ್ ಹೇಳ್ರಿ ಅನ್ನ ಅವ್ರ ಕಲೆ ಹರಿಸಿದ್ವಿ. ಯಾವ ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದೇ ಹೊರತು ನಿಮ್ಮಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೀನಿ. ಎಲ್ಲರಿಗೂ ನಮಸ್ಕಾರ. ಪಕ್ಕದಲ್ಲಿ ದೇವೇಗೌಡರಿದ್ರು. ಸರ್ ನೀವು ಈ ಡೈಲಾಗ್ ಹೇಳಬೇಕು. ಇಲ್ಲ ಸ್ವಾಮಿ, ಡಾಕ್ಟರ್ ರಾಜ್ಕುಮಾರ್ ಅವರು ಒಳ್ಳೆಯ ಸಿನಿಮಾ ನಟರು, ಅವ್ರ ಡೈಲಾಗ್ ನಾವು ಹೇಳೋಕ್ಕಾಗುತ್ತೇನ್ರಿ? ಸ್ವಲ್ಪ ಪ್ರಯತ್ನ ಮಾಡಿ ಸರ್. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದ್ದು ಹೊರತು ನಿಮ್ಮಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರಮಾಣ ಮಾಡಿ ತೋರಿಸುತ್ತೀನಿ. ಎಲ್ಲರಿಗೂ ನಮಸ್ಕಾರ.
ಇದನ್ನು ಯಡಿಯೂರಪ್ಪನವ್ರ ಕೈ ಹೇಳಿದ್ದಾರೆ. ಸರ್ ನೀವು ಹೇಳಬೇಕು ಯಡಿಯೂರಪ್ಪನವರು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ರಾಜಕಾರಣಿಗಳು ಸಿನಿಮಾ ಡಲ್ಲಾಗಿ ಹೇಳಿದೆ ಹೆಂಗೆ ಹೇಳಕ್ಕಾಗ್ತದೆ? ಯಾವ ಒಂದು ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರ ಅರ್ಹವಾಗಿ ನಿಲ್ಲುವಂಥದ್ದು. ಇಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ನಾನು ಮುಂದಿನ ಡಲ್ಲಾಗಿ ಬರೋದಿಲ್ಲ. ಕುಮಾರಸ್ವಾಮಿ ಇದ್ರು ಅಲ್ಲೇ. ಸರ್ ನೀವು ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು ನಾವು ಈ ಡೈಲಾಗ್ಗಳನ್ನು ಹೇಳ್ಕೊಂತ ಕೂತ್ಕೊಂಡ್ಬಿಟ್ರೆ ನಮ್ಮ ಕೆಲಸಗಳನ್ನು ಯಾರು ಮಾಡ್ತಾರೆ? ಆದರೂ ಒಂದು ಸಣ್ಣ ಡೈಲಾಗನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಪೌರುಷ ಆಚಂದ್ರಾರ್ಹವಾಗಿ ನಿಲ್ಲುವಂಥದ್ದು ಅಂತ ಹೇಳಿಕ್ಕೆ ಬಯಸ್ತಾ ನಾನು 2 ಮಾತು ಮುಗಿಸ್ತೀನಿ. ಆಯಿತು. ಅಲ್ಲಿ ವಾಟಾಳ್ ನಾಗರಾಜರು ಸಿಕ್ಕರು. ಸರ್ ನೀವು ಇದು ಲೈಟ್ ಭಯಂಕರ ಫೋಕಸ್ ಸರ್ ಇದು. ವಾಟಾಳ್ ನಾಗರಾಜ್ ಅವರೇ ನೀವು ಡೈಲಾಗ್ ಹೇಳಬೇಕು. ಏನಂದಾಗ ಯಾವತ್ತು ಕನ್ನಡಿಗರಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಕ್ಕೆ ಕನ್ನಡ ನಾಡಿನಲ್ಲಿ ನೆಲ, ಭಾಷೆ, ನೀರಿಗೆ ಯಾವುದೇ ಧಕ್ಕೆ ಆದಲ್ಲಿ ಆ ಕ್ಷಣದಲ್ಲಿ ವಾಟಾಳ್ ನಾಗರಾಜರು ಅಲ್ಲಿ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ. ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಪೌರುಷ ಆಚಂದ್ರಾರ್ಹವಾಗಿ ನಿಲ್ಲುವಂಥದ್ದು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಾನಿರೋ ಮನೆ ಬಾಡ್ಗೆ. ಕನ್ನಡದಲ್ಲಿ ಕನ್ನಡಿಗನಿಗೆ ಏನೋ ಧಕ್ಕೆ ಆದಲ್ಲಿ ನಾಳೆಯಿಂದ ಬಸ್ ಬಂದ್, ಲಾರಿ ಬಂದ್, ಆಟೋ ಬಂದ್, ರೈಲ್ ಬಂದ್, ಬೆಳಗ್ಗೆ 2 ಬಂದ್. ಏನಿದೆ ಬೆಳಗ್ಗೆ 2 ಬಂದ್? ಯಾರು ತಪ್ಪಾಗಿ ತಿಳಿಬಾರ್ದು. ಹಾಲು ಮತ್ತು ಪೇಪರ್. ಸರ್ ತುಂಬ ಧನ್ಯವಾದ. ಮನುಷ್ಯ ಸತ್ತಾನಂತೇಳಿ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ಉಸಿರಾಟ ನಿಂತ ಸತ್ತಾನಂತ ಗೊತ್ತಾಗ್ತದೆ. ಈ ಜನ್ಮಕ್ಕೆ ಉಸಿರಾಟದ ಒಂದು ಕೋಟ ಐತೆ, ಅಷ್ಟು ಕೋಟ ಮುಗೀತು ಅಂದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಅದರಂಗೆ ಈ ಜನ್ಮದಾಗ ಚಪ್ಪಾಳೆ ತಟ್ಟೋದು ಕೂಡ ಒಂದು ಕೋಟ ಐತೆ, ಅಷ್ಟು ಚಪ್ಪಾಳೆ ನಾವು ಈ ಜನ್ಮದಾಗ ತಟ್ಟಲೇಬೇಕು. ತಟ್ಟಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದಾಗ ನಾವು ಮನೆಗೆ ಹೋಗಿ ಚಪ್ಪಾಳೆ ತಟ್ಟಬೇಕಾಗ್ತದೆ. ಸಿಗ್ನಲ್ ಲೈಟಲ್ಲಿ ನಿಂತಾಗ ಚಪ್ಪಾಳೆ ತಟ್ಟಬೇಕಾಗ್ತದೆ. ಅದಕ್ಕೆ ಆ ಜನ್ಮದಿಂದ ಮುಕ್ತಿ ಪಡ್ಲಿಕ್ಕೆ ಇದಾ ಜನ್ಮದಾಗ ಚಪ್ಪಾಳೆ ತಟ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ ನಾನು. ನೋಡ್ರಿ ಎಷ್ಟು ಜನ ಅಂಜಿಕೆಯಿಂದ ಚಪ್ಪಾಳೆ ತಟ್ಲಾಕೈತಿರಿ. ಮನುಷ್ಯ ಭಯ ಹುಡ್ಸಿದ್ರೆ ಕೆಲಸ ಆಗ್ತಾರೆ, ಅಲ್ಲಿ ತನಕ ಕೆಲಸ ಆಗಲ್ಲ. ಈಗ ನಮಸ್ಕಾರ ಮಾಡ್ರಿ ಅಂತ ದೇವ್ರಿಗೆ ಯಾರು ಪಟ್ಟಣ ನಮಸ್ಕಾರ ಮಾಡಲ್ರಿ. ಮೂಗು ಕೊಯ್ತಾನೆ ಅಂತೇಳಿ ಮಕ್ಕಳಿಗೆ ಹೇಳ್ರಿ, ಅವಾಗ ನಮಸ್ಕಾರ ಮಾಡ್ತಾವೆ. ಇವತ್ತು ಹಾಸ್ಯಗೋಷ್ಠಿ ಇಟ್ಕೊಂಡಿದ್ದಾರೆ ನಮ್ಮ ಗಣೇಶ್ ಅವರು. 1 ತಿಂಗಳ ಮುಂಚೆನೇ ಫೋನ್ ಮಾಡಿ ಸರ್ ಬರಬೇಕು ಅಂತಂದು ನಮ್ಮ ಹೊಸಪೇಟೆ ಉದಯ ಜೋಶಿ ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಸಂತೋಷ ಅನಿಸ್ತು ಕಾರ್ಯಕ್ರಮ. ನೋಡ್ರಿ ಇವತ್ತು ಹಾಸ್ಯಗೋಷ್ಠಿ ಇಟ್ಕೊಂಡ್ರೆ ಕೆಲವೊಂದು ಕಡೆ ಕವಿಗೋಷ್ಠಿ ಇಟ್ಕೊತಾರೆ. ಕವಿಗೋಷ್ಠಿ ಇಟ್ಕೊಂಡಾಗ ಒಂದು ಕಡೆ ಕವಿಗೋಷ್ಠಿ ನಡೆದಿತ್ತು. ಕವಿಗೋಷ್ಠಿ ನಡೆದಾಗ ಕವಿ ತಮ್ಮ ಕವನವನ್ನು ವಾಚನ ಮಾಡ್ತಿದ್ರು, ಓದ್ತಾ ಇದ್ರು. ಮುಂದೆ 90 ವರ್ಷದ ಅಜ್ಜ ಕುಂತಿದ್ರು. ಅವ್ರಿಗೆ ಏನಾಯಿತು ಏನೋ ಸಡನ್ ಆಗಿ ಏನೋ ಆಗಿ ಅಜ್ಜ ಹೋಗ್ಬಿಟ್ರು ಪಾಪ. ಆ ಅಜ್ಜನ ಮನೆ ಮಂದಿಯೆಲ್ಲ ಕವಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ನಿನ್ನ ಕವನ ಕೇಳೇ ನಮ್ಮ ಅಪ್ಪ ಸತ್ತಾನ. ಅದು ಕೇಸ್ ಕೋರ್ಟಿಗೆ ಹೋಯ್ತ್ರಿ. ಜಡ್ಜ್ ಕೇಳಿದ್ರು ಹೆಂಗೆ ಸತ್ತರು ಏನೇನ್ರಿ ಗೊತ್ತಿಲ್ಲ, ನಾ ಕವನ ಓದ್ತಾ ಇದ್ದೆ ಅವಾಗ ಸತ್ತಾರ. ಕವನ ದೊಡ್ಡದಿತ್ತ ಸಣ್ಣದಿತ್ತ ಅಂತ ಕೇಳಿದ್ರು. ದೊಡ್ಡದಿತ್ತು ರೀ, ಅದಕ್ಕೆ ಸತ್ತಾರ ಅವರು. ನಿನ್ನ ಗಲ್ಲು ಶಿಕ್ಷೆ ಪ್ರಕಟ ಮಾಡ್ತೀನಿ, ಅಂತಿಮ ಇಚ್ಛೆ ಏನಾದರೂ ಇದ್ರೆ ಹೇಳಂತಂದ್ರು. ಏನಿಲ್ರಿ ಅದ ಕವನ ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿ ನಂದೇವ್. ಅವಂದು ಟಾರ್ಗೆಟ್ ಜಡ್ಜ್ ಅದನ್ರಿ ಅವ. ಈ ಥರದ ಕೆಲವೊಂದು ಹಾಸ್ಯ ಪ್ರಸಂಗಗಳು ಕೂಡ ಸಿಗ್ತಾವೆ ಬಂಧುಗಳೇ. ನಮ್ಗೆ ಎಲ್ಲ ಕಡೆ ಹಾಸ್ಯ ಸಿಗ್ತಾವೆ ಅಂದಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ ಬಂಧುಗಳೇ. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳು ಇರ್ತಾವೆ. ಮೋಸ ಹೋದ ಜಾಗಕ್ಕೆ ಮತ್ತೊಮ್ಮೆ ಹೋಗಬಾರ್ದು ಅಂತ ಹೇಳ್ತಾರೆ. ಮೋಸ ಹೋದ ಜಾಗಕ್ಕೆ ಮತ್ತೊಮ್ಮೆ ಹೋಗಬಾರ್ದು ಅಂತ ಹೇಳ್ತಾರೆ. ಆದರೂ ನಾವು ಮಾವನ ಮನೆಗೆ ಹೋಗ್ತೀವಿ. ಕೆಲವೊಂದು ತಿಳ್ಕೊಂಡು ನಗುವಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳದವ ಬಂಧುಗಳೇ. ಕೆಲವೊಂದು ಜನ ಮೊಬೈಲ್ ತೊಗೊಂಡು ಫೇಸ್ಬುಕ್ ಎಲ್ಲ ಓಪನ್ ಮಾಡಿರ್ತಾರೆ. ಓಪನ್ ಮಾಡಿ ಮೊಬೈಲ್ನಾಗ ಸ್ಟೇಟಸ್ ಇಡ್ತಾರೆ. ಏನಂತೇಳಿ ಒಂದು ನಾಯಿ ತಂದಿರ್ತಾರೆ. ನಾಯಿ ತಂದು ಸ್ಟೇಟಸ್ ಏನಂತೇಳಿ ಹಾಕ್ತಾರೆ, ನಾನು ಈ ನಾಯಿ ತಂದೆ. ವಿಚಾರ ಮಾಡಿರಿ. ಕೆಲವೊಂದು ಹಾಸ್ಯಕ್ಕೆ ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ಹಾಸ್ಯವನ್ನು ಮಾಡಬಹುದಲ್ಲಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ ಬಂಧುಗಳು, ಮತ್ತೇನಿಲ್ಲ. ಇನ್ನೊಂದು ಕೆಲವೊಂದು ಕಡೆ ಬೋರ್ಡ್ ಇರ್ತವೆ, ಏನಂತೇಳಿ ಸ್ತ್ರೀ ರೋಗ ತಜ್ಞರು ಅಂತೇಳಿ ಇಡ್ತಾರೆ. ವಿಚಾರ ಮಾಡ್ರಿ, ಸ್ತ್ರೀ ಒಂದು ರೋಗನ? ಹೌದಾ?
ಸ್ತ್ರೀ ರೋಗ ತಜ್ಞರು ಅಂತ ಹೇಳ್ತಾರೆ. ಸ್ತ್ರೀ ಒಂದು ರೋಗನ ಒಬ್ಬರು ಕ್ವಶನ್ ಕೇಳಿದರು, ಹೆಂಡತಿ ಕಾಲು ಒತ್ತೋದು ಸೇವೆನೋ ಪ್ರೀತಿನ ಅಂತಂದು. ನಿಮ್ಮ ಹೆಂಡತಿ ಕಾಲು ಒತ್ತಿದರೆ ಅದು ಸೇವೆ, ನಾ ಮುಂದೆ ಹೇಳಂಗಿಲ್ಲ ರೀ. ಭಾಳ ಜನ ತಿಳ್ಕೊಂಡಿರಿ ನೀವು. ನಿಮ್ಮ ಅನುಭವನ ಯಾಕೆ ಹೇಳಕ್ಕೆ ಹೋಗ್ತದೆ? ಸಹಜವಾಗಿ ಕೆಲವೊಂದು ಹಾಸ್ಯ ಪ್ರಸಂಗಗಳು ಹೆಂಗಿರ್ತಾವ ಅಂತ ಕೆಲವೊಂದು ಎಕ್ಸಾಂಪಲು. ಒಂದು ಲೈನ್ಯಾಗ ಸಿಂಗಲ್ ಲೈನ್ ಅಂತಾರೆ. ಒಬ್ಬ ತಂದೆ ತಮ್ಮ ಹುಡುಗಿ ಬಗ್ಗೆ, ತಮ್ಮ ಮಗಳ ಬಗ್ಗೆ ವರ್ಣನೆ ಮಾಡ್ತಿದ್ದ. ಏನಂತೇಳಿ, ನಮ್ಮ ಹುಡುಗಿ ಎಡಗಣ್ಣು ಇಷ್ಟು ಸುಂದರವಾಗಿ ಅದಂದ್ರೆ ಆಕೆ ಬಲಗಣ್ಣು ಎಡಗಣ್ಣ ನೋಡ್ತದಂತ. ನೋಡ್ರಿ, ಮೆಳ್ಳಗಣ್ಣ ಐತೆ ಅನ್ಲಕ್ಕೆ ಹಿಂಗೆ ಹೇಳಂಗಿಲ್ಲತ್ತ. ಎಷ್ಟು ಸುಂದರ ಐತೆ ಅಂದ್ರೆ ಈ ಬಲಗಣ್ಣ ಎಡಗಣ್ಣ ನೋಡ್ತದ ಅಂತ ಹೇಳಿದಂದ್ರೆ, ನೀವು ಹೆಂಗೆ ಪ್ರೆಸೆಂಟೇಷನ್ ಮಾಡ್ತಾರಲ್ಲ ಅದ್ರ ಮೇಲೆ ಕೆಲವೊಂದು ಸಲ ಡಿಪೆಂಡ್ ಆಗ್ತದೆ ಬಂಧುಗಳೇ. ಹಾಸ್ಯ ಎಲ್ಲ ಕಡೆ ಸಿಗ್ತದೆ ಅಂತ ಹೇಳಿದ್ರು. ನಮ್ಮ ಇಟಗಿರನವರು ನಗುವಿನ ಬಗ್ಗೆ ಒಂದು ಅದ್ಭುತವಾದಂಥ ಶಾಯರಿ ಹೇಳ್ಯಾರ. ಏನಂತೇಳಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ಆದರೆ ನಿಮಗೇನು ಗೊತ್ತೈತೆ ಆ ಬಳ್ಳಿ ಬೆಳೆಸಾಕ ನನ್ನೆಷ್ಟು ಕಣ್ಣೀರು ಸುರಿಸೀನಿ ಅಂತೇಳಿ. ಭಾಳ ಅದ್ಭುತವಾದಂಥ ಶಾಯರಿ ಇದೆ ಬಂಧುಗಳೇ. ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣೀರು ಹೊಳೆಯಾಗ ನನಗೆ ಈಜು ಬರಂಗಿಲ್ಲ, ಮುಖದಾಗಿ ನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ, ನಗಿ ಹೊಳೆಯಾಗ ನನಗೆ ಈಜು ಬರ್ತೈತಿ, ನಾನು ತೇಲಿಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಂಧುಗಳೇ. ಭಾಳ ಅದ್ಭುತವಂತ ಶಾಯರಿಗಳದಾವ. ಹಾಸ್ಯಕ್ಕಿಂತ ವಸ್ತು ಅಂತಿಲ್ಲ, ನಾ ಆಗಲೇ ಹೇಳಕತ್ತಿದ್ದೆ ಬಂಧುಗಳೇ. ಪ್ರತಿಯೊಂದರಲ್ಲಿ ನಾವು ಹಾಸ್ಯವನ್ನು ಮಾಡ್ಬೋದು. ಒಂದ್ಸಲ ಮನಮೋಹನ್ ಸಿಂಗ್ ಅವರು ತರಕಾರಿ ಮಾರ್ಕೆಟಿಗೆ ಬಂದ್ರೆ ಒಂದು ಮುದುಕಿ ಬೆಂಡೆಕಾಯಿ ಮಾರ್ತೈತೆ. ಆ ಮುದುಕಿ ಕೇಳಿದ್ರು, ಬೆಂಡೆಕಾಯಿ ಹೆಂಗೆ ಕೊಟ್ಟೆ ಅಂತ ಕೇಳಿದ್ರು. ಆ ಮುದುಕಿ ಅಂತೂ, ಯಪ್ಪ ನೀ ಫ್ರೀದಾಗ ತೊಗೊಂಡು ಹೋಗ್ಲಕ್ಕಿ. ಯಾಕಂತ ಕೇಳಿದ್ರು, ನೀ ಮಾತಾಡಿದ್ದೆ ಕೇಳಿದ್ದಿಲ್ಲಪ್ಪ, ನಾನು ನೀ ಮಾತಾಡಿದ ಕೇಳಿ ಭಾಳ ಸಂತೋಷ ಆಗಿಬಿಟ್ಟದ, ಫ್ರೀದಾಗ ತೊಗೊಂಡು ಹೋದ್ರು. ಅದಾದ ತಕ್ಷಣ ನಮ್ಮ ಸಿದ್ದರಾಮಯ್ಯವ್ರು ಬಂದರು, ಬೆಂಡೆಕಾಯಿ ಹೆಂಗೆ ಕೊಟ್ಟೆ ಅಂತ ಕೇಳಿದ್ರು. ಯಪ್ಪ ನೀನು ಫ್ರೀದಾಗ ತೊಗೊಂಡು ಹೋದ್ಲು. ಯಾಕಂತ ಕೇಳಿದ್ರು, ನಿದ್ದೆ ಮಾಡೋದ್ಬಿಟ್ಟು ಎದ್ದು ಬಂದಿಯಲ್ಲಪ್ಪ, ನೀನು ಫ್ರೀದಾಗ ತೊಗೊಂಡು ಅಂತ ಹೇಳಿದ್ರು. ಅದಾದ್ಮೇಲೆ ರಾಹುಲ್ ಗಾಂಧಿ ಬಂದರು, ಬೆಂಡೆಕಾಯಿ ಹೆಂಗೆ ಕೊಟ್ಟೆ, ಮೆಣಸಿನ್ಕಾಯಿ ಹೆಂಗೆ ಕೊಟ್ಟೆ ಅಂತ ಕೇಳಿದ್ರು. ಯಪ್ಪ ನೀನು ಫ್ರೀದಾಗ ತೊಗೊಂಡು ಹೋದ್ಲು. ಯಾಕಂತ ಕೇಳಿದ್ರು, ನಿನಗೆ ಮೆಣಸಿನ್ಕಾಯಿ ಯಾವುದು ಬೆಂಡೆಕಾಯಿ ಯಾವುದು ಅಂಬೋದು ಗೊತ್ತಾಗೋದು ನಿನಗೆ, ನೀನು ಫ್ರೀದಾಗ ತೊಗೊಂಡ್ರು. ಅದಾದ್ಮೇಲೆ ಮೋದಿಜಿಯವ್ರು ಬಂದರು, ಬೆಂಡೆಕಾಯಿ ಹೆಂಗೆ ಕೊಟ್ಟೆ ಅಂತ ಕೇಳಿದ್ರು. ಯಪ್ಪ ನೀನು ಫ್ರೀದಾಗ ತೊಗೊಂಡು ಹೋದ್ಲು. ಯಾಕಂತ ಕೇಳಿದ್ರು, ಭಾಳ ದಿವಸ ಆದ್ಮೇಲೆ ದೇಶಕ್ಕೊಬ್ಬ ಒಳ್ಳೆ ಪ್ರಧಾನಿ ಸಿಕ್ಕಿದೆಪ್ಪ, ನಿನ್ನ ಹತ್ರ ದುಡ್ಡು ಹೆಂಗೆ ತೊಗೊಳಕ್ಕೆ ಬರ್ತದ, ನೀನು ಫ್ರೀದಾಗ ತೊಗೊಂಡು ಹೋದ್ಲು. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಬಂದರು, ಬೆಂಡೆಕಾಯಿ ಹೆಂಗೆ ಕೊಟ್ಟೆ ಅಂತ ಕೇಳಿದ್ರು. ಯಪ್ಪ ನೀನು ಫ್ರೀದಾಗ ತೊಗೊಂಡು ಹೋದ್ಲು. ಯಾಕಂತ ಕೇಳಿದ್ರು, ನಿನ್ನ ಹತ್ರ ದುಡ್ಡು ಕೇಳಿದ್ರೆ ಅಳ್ಳಿಗೆ ಸ್ಟಾರ್ಟ್ ಮಾಡ್ತೀಯಪ್ಪ, ಯಾವಾಗ ಸರ್ಕಾರ ಬಿದ್ದು ಹೋಗ್ತಾನೆ ನಿನಗೆ ಆತಂಕ ಐಗೈತಿ. ನಾ ಬೆಂಡೆಕಾಯಿ ದುಡ್ಡು ಇಸ್ಕೊಂಡೆ ಮತ್ತೆ ಅದ ಇದು ಮಾಡ್ಕೊತಿದ್ದಿ, ಮನ್ಸಿಗೆ ಬೇಜಾರು ಮಾಡ್ಕೊತಿದ್ದಿ, ನೀನು ಹಂಗೆ ತೊಗೊಂಡು ಅಂತ ಹೇಳಿ ನಾನು. ಪ್ರತಿಯೊಂದರಲ್ಲಿ ನಾವು ಹಾಸ್ಯವನ್ನು ಮಾಡಬಲ್ಲ. ಕೆಲವೊಂದು ಎಕ್ಸಾಂಪಲ್ಗಳು ನಮ್ಮ ಯಾರು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಬೇಕು ನಮಗೆ. ಕೆಲವೊಂದು ತಪ್ಪುಗಳು ಅದನ್ನು ಹಿಡ್ಕೊಂಡು ಹಾಸ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಮೋದಿಜಿಯವರು, ನಾವು ಪ್ರತಿಯೊಂದು ಪಾರ್ಟಿ ಬಗ್ಗೆ ಮಾತಾಡ್ತೇನೆ ರೀ. ಮೋದಿಜಿಯವರು ಹೇಳ್ತಾರೆ ಏನಂತೇಳಿ, ತಿನ್ನೋದಿಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ತಿನ್ನೋದಿಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಂಗಿತ್ತಂದ್ರೆ ಇಷ್ಟು ಶೌಚಾಲಯ ಯಾಕೆ ಕಟ್ಸಂತ ಹೇಳ್ತಾರೆ. ಕೆಲವೊಂದು ಮೂಲಭೂತ ಪ್ರಶ್ನೆಗಳು ಎದ್ದೇಳ್ತಾವೆ ಬಂಧುಗಳೇ. ಭಾಳ ಜನ ಕೇಳ್ತಾರೆ, ಮೋದಿಜಿಯವರು ಹೇಳಿದ್ರು ಅಚ್ಚೆ ದಿನ ಆನೆ ವಾಲೆ ಅಂತಂದು. ಹೌದಿಲ್ಲ ರೀ? ಅಚ್ಚೆ ದಿನ ಆನೆ ವಾಲೆ ಅಂತ ಆತ ಟೈಮ್ ಹೇಳಿಲ್ಲ, ದಿವಸ ಹೇಳಿಲ್ಲ ರೀ. ಮುಂದೆ ಚಲೋ ದಿವಸ ಬರ್ತಾವ ಅಂತ ಹೇಳೇನೆ, ಈಗ 19ರೊಳಗೆ ಬರ್ತಾವ ಅಂತ ಹೇಳೇನೆ ಅನ್ರಿ. ಹೇಳಿಲ್ಲ ಬಂಧುಗಳೇ. ಇವೇ ನಮಗೆ ಹಾಸ್ಯಕ್ಕೆ ಸಿಗುವಂಥ ವಸ್ತುಗಳು. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕ ಬಂದಾಗ ಮಂಡ್ಯ ಡಿಸ್ಟಿಕ್ಗೆ ಭೇಟಿ ಕೊಡ್ತಾರೆ. ಏಕಿರ್ಬೋದು? ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕ ಬಂದಾಗ ಮಂಡ್ಯ ಡಿಸ್ಟಿಕ್ಗೆ ಭೇಟಿ ಕೊಡುತ್ತಾರೆ. ಏಕಿರ್ಬೋದು? ಏಕೆಂದರೆ ಮಂಡ್ಯ ನೋಡಲು ಬಹಳ ರಮ್ಯವಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.